Hello everyone, ಇವತ್ತು ನಾನು ನಿಮಗೆ ನಮ್ಮ ಮನೆಯಲ್ಲಿರೋದು ಒಂದು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಮಾಡ್ತಾ ಇದೀನಿ. ಕಮ್ ಲೆಟ್ಸ್ ಗೋ. ನಮ್ಮ ಮನೆ ಇಂಪಾರ್ಟೆಂಟ್ ಪರ್ಸನ್ ಮಿಸ್ಟರ್ ಕ್ಯಾಪ್ಟನ್. ಸೊ ಇವನೇ ನಮ್ಮ ಮನೆಯ ಕ್ಯಾಪ್ಟನ್, ದ ರಾಟ್ ವೈಲರ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಟ್ ವೈಲರ್ ಒರಿಜಿನ್ ಬಗ್ಗೆ, ಬಿಹೇವಿಯರ್ ಬಗ್ಗೆ ಅಂಡ್ ಫುಡ್ ಡಯಟ್ಸ್ ನಾವೇನ್ ಕೊಡ್ತೀವಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸಿಕ್ಲಿ ರಾಟ್ ವೈಲರ್ ಒಂದು ಜರ್ಮನ್ ಬ್ರೀಡ್, ಒರಿಜಿನ್ ಬಂದ್ಬಿಟ್ಟು ಜರ್ಮನಿಯಿಂದ. ಬುಚರ್ಸ್ ಇರೋದಂತ ಊರ್ ಬಂದ್ಬಿಟ್ಟು ರಾಟ್ವಿಲ್ ಅಂತ. ಸೊ ಬೇಸಿಕ್ಲಿ ರಾಟ್ವಿಲ್ ರಾಟ್ ವೈಲರ್ ನೇಮ್ ಬಂದಿದ್ದು ಬೇಸ್ಡ್ ಆನ್ ದ ವಿಲೇಜ್ ನೇಮ್. ಸೊ ಬುಚರ್ಸ್ ವಿಲೇಜ್ ಅಲ್ಲಿ ರಾಟ್ ವೈಲರ್ಸ್ ನ ಯೂಸ್ ಮಾಡ್ತಿರೋಂತ ರಾಟ್ವಿಲ್ ಅನ್ನೋ ನೇಮ್ ನ ತಗೊಂಡು ರಾಟ್ ವೈಲರ್ಸ್, ಬುಚರ್ಸ್ ಅಂಡ್ ರಾಟ್ ವೈಲರ್ಸ್ ಕಾಂಬಿನೇಷನ್ ಆಗಿ ರಾಟ್ ವೈಲರ್ಸ್ ಅಂತ ನೇಮ್ ಬರುತ್ತೆ. ದಟ್ ಈಸ್ ವೇರ್ ದ ರಾಟ್ ವೈಲರ್ಸ್ ನೇಮ್ ಕಮ್ಸ್. ಬುಚರ್ಸ್ ಯೂಸ್ ಮಾಡ್ಕೋತಾರೆ. ಬುಚರ್ಸ್ ಬೇಸಿಕಲಿ ಮಾಂಸ ಮಾರೋರು. ಸೊ ಮಾಂಸ ಮಾರೋರು ಏನಂದ್ರೆ ಅವ್ರು ದುಡಿತಾ ಇದ್ದಿದ್ ಹಣ ಎಲ್ಲ ರಾಟ್ ವೈಲರ್ಸ್ ಕತ್ತಲ್ಲಿ ಹಾಕ್ಬಿಟ್ಟು ಸೇವ್ ಮಾಡ್ತಿರ್ತಾರೆ. ಸೊ ದಟ್ ಹಿ ವಿಲ್ ಟೇಕ್ ಅ ಗಾರ್ಡ್ ಅನ್ನೋ ತರ. ಸೊ 2000 years ಬ್ಯಾಕ್ ಜರ್ಮನ್ಸ್ ರಾಟ್ ವೈಲರ್ ಬ್ರೀಡ್ಸ್ ನ ಫಾರ್ ಹರ್ಡಿಂಗ್ಸ್ ಅಂಡ್ ಕ್ಯಾಸ್ಟಲ್ಸ್ ಲೈಕ್ ಹಸು ಕುರಿನೆಲ್ಲ ಕಾಯಕ್ಕೋಸ್ಕರ ಅಂಡ್ ಅವ್ರದ್ದು ವೆಯ್ಟ್ಸ್ ಏನಿದೆ ಫುಡ್ ಕ್ಯಾರಿ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತಾರೆ. ದೆನ್ ಲೇಟರ್ ಆನ್ ಬುಲಾಕ್ ಕಾರ್ಟ್ಸ್ ಅಂಡ್ ರೈಲ್ಸ್ ಇನ್ವೆಂಟ್ ಆದ್ಮೇಲೆ ಬೇಸ್ಡ್ ಆನ್ ದ ಇಂಟೆಲಿಜೆನ್ಸ್ ಅಂಡ್ ದ ಸ್ಟ್ರೆಂತ್ ಆರ್ಮಿಯವರು ಯುಟಿಲೈಸ್ ಮಾಡ್ಕೊಳ್ತಾರೆ. ಅವಾಗಿಂದ ರಾಟ್ ವೈಲರ್ಸ್ ನ ಗಾರ್ಡ್ ಡಾಗ್ ಆಗಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಟ್ ವೈಲರ್ ಬಿಹೇವಿಯರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಬೇಸಿಕ್ಲಿ ರಾಟ್ ವೈಲರ್ಸ್ ಆರ್ ವೆರಿ ಲಾಯಲ್ ಡಾಗ್ಸ್ and they were very strong. We can also tell them as living teddy bear. Captain seat. Thanks guru. Round madiga. Round. High five. Jump. So ellaru heltare ರಾಟ್ ವೈಲರ್ಸ್ is very aggressive breed and very attacking nature irutte anta. So it's completely false. It completely depends on the owners. Our henge ರಾಟ್ ವೈಲರ್ಸ್ ನ ಬೆಳೆಸ್ತಾರೆ, how they train and how they give commands, how they practice commands. It completely ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ರಾಟ್ ವೈಲರ್ಸ್ ಕಿಡ್ಸ್ ಅಟ್ಯಾಕ್ ಮಾಡ್ತದೆ ಅಂಡ್ ಇಟ್ಸ್ ನಾಟ್ ಸೇಫ್ ಅರೌಂಡ್ ಕಿಡ್ಸ್ ಅಂತ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ಟ್ರೂ. And our Rottweilers, they love kids and they are very lovable with kids. So ಯಾರಾದ್ರೂ ಗಾರ್ಡ್ ಡಾಗ್ಸ್ ಹಾಕಿದ್ರೆ ಆದಷ್ಟು ಸೋಷಲೈಸ್ ಮಾಡಕ್ ಟ್ರೈ ಮಾಡಿ, ಬಿಕಾಸ್ ನೀವು ಎಷ್ಟು ಸೋಷಲೈಸ್ ಮಾಡ್ತಿರೋ ಅಷ್ಟು ಲವಬಲ್ ಅಂಡ್ ಫ್ರೆಂಡ್ಲಿ ಆಗಿ ಡಾಗ್ಸ್ ಇರುತ್ತೆ. ಓಕೆ, ಇವಾಗ ನಾನು ಒಂದು ಫುಡ್ ಡಯಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅವನು 1 to 2.5 month ವರ್ಗುನು. ಸೊ ಬೇಸಿಕ್ಲಿ ಈ ಸ್ಮಾಲ್ ಕಪ್ಸ್ ಅಲ್ಲಿ ಹಾಫ್ ಮೆಜರ್ಮೆಂಟ್ ಅಲ್ಲಿ ರಾಯಲ್ ಕೆನಿನ್ ಫುಡ್ ಕೊಡ್ತಾ ಇದ್ವಿ. ದಟ್ ಇಸ್ ಅ ಪಪ್ಪಿ ಫುಡ್. ದಟ್ 5 times a day ನಾವು ಕೊಡ್ತಾ ಇದ್ವಿ. 3 months ಇಂದ 6 months ಗೆ ಸೇಮ್ ಕಪ್ ಅಲ್ಲಿ ಫುಲ್ ಕಪ್ 4 times a day. ಅದಾದ್ಮೇಲೆ 5th month ಇಂದ 1 boiled carrot and 1 boiled egg ಸ್ಟಾರ್ಟ್. ಆಮೇಲೆ 6 months ಇಂದ 1 year ಗೆ 3 meals ಆಗಿ ಡಿವೈಡ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ವಿತ್ 3 diet meals. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಕುಕ್ಡ್ ವೆಜಿಟೇಬಲ್ಸ್ ದಟ್ ಇನ್ಕ್ಲೂಡ್ಸ್ ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್, ಸ್ವೀಟ್ ಪಂಪ್ಕಿನ್ ಅಂಡ್ ಸೋಯಾ ಚಂಕ್ಸ್. ಅದನ್ನ ಬಾಯ್ಲ್ ಮಾಡ್ಕೊಂಡು ಆಫ್ಟರ್ ಕೂಲಿಂಗ್ ಆದ್ಮೇಲೆ ಫೀಡ್ ಮಾಡಿ. ಮಧ್ಯಾಹ್ನ ಮೀಲ್ ಬಂದ್ಬಿಟ್ಟು ಕುಕ್ಡ್ ರೈಸ್ ವಿತೌಟ್ ಸಾಲ್ಟ್ ಹಾಕಿ ಕುಕ್ ಮಾಡ್ಕೊಳ್ಳಿ ಅಂಡ್ ಅದಕ್ಕೆ ಚಿಕನ್ ಸೂಪ್ ಹಾಕಿ 2 boiled eggs ಚೆನ್ನಾಗಿ ಮಿಕ್ಸ್ ಮಾಡಿ ವಿತ್ ಕರ್ಡ್ ಯು ಕ್ಯಾನ್ ಸರ್ವ್. ಅಂಡ್ ನೈಟ್ ಮೀಲ್ಗೆ 500 grams of royal canin or food and 500 grams of chicken without anything, without salt, without turmeric, ಏನು ಯೂಸ್ ಮಾಡಬೇಡಿ, just boil and serve. And evening snacks you can give this calcium bones, biscuits, chicken or mutton, any based biscuits and mutton chunks. Usually you will get it online. Adana you kodbodu. Next 2.5 years ಆದ್ಮೇಲಿಂದ 1 meal ಕಟ್ ಡೌನ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮೀಲ್ ನಾವೇನ್ ಕುಕ್ ವೆಜಿಟೇಬಲ್ಸ್ ಕೊಡ್ತಾ ಇದ್ವಿ ಅದನ್ನ ಕಟ್ ಔಟ್ ಮಾಡ್ಬಿಟ್ಟು ಇನ್ಸ್ಟೆಡ್ ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸ್ 1 cucumber and 1 raw carrot ಕಟ್ ಮಾಡಿ ಕೊಡಿ. ಅಂಡ್ ರಿಮೈನಿಂಗ್ ಮಧ್ಯಾಹ್ನ ಮತ್ತೆ ನೈಟ್ ಏನ್ ಫುಡ್ ಇರುತ್ತೆ ಅದ್ರಲ್ಲಿ ಏನ್ ಚೇಂಜಸ್ ಇರಲ್ಲ, ಸೇಮ್ ಆಸ್ ಇಟ್ ಈಸ್ ಏನ್ ಕೊಡ್ತಿದ್ರೆ ಅದನ್ನ ಕೊಡಿ ವಿತ್ ಸ್ನಾಕ್ಸ್ ಆಲ್ಸೋ ಸೇಮ್. ಸೊ ದಿಸ್ ಈಸ್ ಮೈ ಕ್ಯಾಪ್ಟನ್ ಜರ್ನಿ. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ನೋಡ್ಬೇಕಂತ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಗೈಸ್, ಬಾಯ್.